ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮ ಫಲ ತ್ಯಾಗದ ಮಹಿಮೆ ಎಂಬ 89ನೆಯ ಉಪನ್ಯಾಸಕ್ಕೆ ಸ್ವಾಗತ. ನಿರಾಕಾರವಾದ ಅಕ್ಷರದ ಉಪಾಸನೆಗಿಂತಲೂ ಸಾಕಾರವಾದ ವಿಶ್ವರೂಪದ ಉಪಾಸನೆಯು ಸುಖಕರ. ಅದನ್ನು ನಿರಂತರವಾಗಿ ಉಪಾಸನೆ ಮಾಡುತ್ತಿದ್ದರೆ ಭಗವತ್ ಪ್ರಾಪ್ತಿಯೇ ಆಗುವುದು. ಆದರೆ ಯಾರಿಗೆ ಇದು ಸಾಧ್ಯವಿಲ್ಲವೋ ಅವರು ಅಭ್ಯಾಸ ಯೋಗವನ್ನು ಸಾಧಿಸಬೇಕು. ಅಭ್ಯಾಸ ಯೋಗವೂ ಕೈಯಲ್ಲಿ ಆಗದವರು ಭಗವತ್ ಕರ್ಮವನ್ನು ಮಾಡಬೇಕು. ಒಂದು ವೇಳೆ ಈ ರೀತಿಯಾಗಿ ಭಗವತ್ ಕರ್ಮವನ್ನೇ ಮಾಡುವ ಯೋಗ್ಯತೆಯೂ ಇಲ್ಲದವರು ಸರ್ವ ಕರ್ಮ ಫಲ ತ್ಯಾಗವನ್ನು ಮಾಡಬೇಕು. ಕರ್ಮ ಫಲ ತ್ಯಾಗದಿಂದ ಚಿತ್ತ ಶುದ್ಧಿಯಾಗುವುದು. ಗೀತೆಯಲ್ಲಿ ಹೇಳಿರುವುದು ಶಾಸ್ತ್ರೋಕ್ತ ಕರ್ಮಗಳ ವಿಷಯ. ಆದರೂ ಈ ತತ್ವವನ್ನು ಲೌಕಿಕ ಕರ್ಮಗಳಿಗೂ ಅನ್ವಯಿಸಿಕೊಳ್ಳಬಹುದು. ಇಲ್ಲಿ ಕರ್ಮಗಳು ಎರಡು ವಿಧ. ಕೆಲವಕ್ಕೆ ಈಗಲೇ ಇಲ್ಲಿಯೇ ಫಲವಾಗಿ ಬಿಡುತ್ತದೆ. ಇನ್ನು ಕೆಲವಕ್ಕೆ ಕಾಲಾಂತರದಲ್ಲಿ ಫಲವಾಗುತ್ತದೆ. ಹೇಗೆ ಆಗಲಿ ಫಲವಿಲ್ಲದ ಕರ್ಮವೇ ಇಲ್ಲ. ಆದ್ದರಿಂದ ಕರ್ಮದ ಫಲವನ್ನು ಬಿಡುವುದೆಂದರೆ ಕ್ಷುದ್ರವಾದ ಸದ್ಯ ಫಲವನ್ನು ಬಿಟ್ಟು ಕಾಲಾಂತರದಲ್ಲಿ ಆಗುವುದಾದರೂ ಉತ್ತಮವಾಗಿರುವ ಫಲವನ್ನು ಪಡೆದುಕೊಳ್ಳುವುದಕ್ಕೆ ಬಯಸಬೇಕು. ಒಬ್ಬ ಮನುಷ್ಯನು ಅಂಗಡಿಯನ್ನು ಇಟ್ಟುಕೊಂಡವನು ಪ್ರತಿದಿನವೂ ತಾನೇ ಅಂಗಡಿಯಲ್ಲಿರುವ ಬಾದಾಮಿ, ಸಕ್ಕರೆ ಇವುಗಳನ್ನು ತಿನ್ನುತ್ತಾ ಬಂದರೆ ಅವುಗಳನ್ನು ಮಾರಿ ಕಾಲಾಂತರದಲ್ಲಿ ಪಡೆಯಬಹುದಾದ ಲಾಭವು ಸಿಕ್ಕೀತೆ ಅಸಲೇ ಹೋಗಿಬಿಡುತ್ತದೆ. ಲಾಭವಂತೂ ಇಲ್ಲವೇ ಇಲ್ಲ. ಆದ್ದರಿಂದ ದೊಡ್ಡ ಫಲದ ದೃಷ್ಟಿಯಿಂದ ಸಣ್ಣ ಫಲವನ್ನು ಬಿಟ್ಟು ಬಿಡುವುದನ್ನು ಕಲಿಯಬೇಕು. ಮನುಷ್ಯನು ಯಾವುದಾದರೊಂದು ಫಲದ ಆಶೆಯಿಂದ ಕೆಲಸವನ್ನು ಮಾಡುತ್ತಾನೆ. ಆದರೆ ಆ ಫಲವು ತನ್ನ ಕೈವಶವಾಗದೇ ಇದ್ದರೆ ಅಥವಾ ಕೈಗೆ ಸಿಕ್ಕು ಬೇಗ ಹೋಗಿಬಿಟ್ಟರೆ ಆಗ ಅವನ ಮನಸ್ಸಿಗೆ ವ್ಯಥೆಯಾಗುವುದು ನಿಶ್ಚಯ. ಒಬ್ಬ ಚಿಲ್ಲರೆ ಅಂಗಡಿಯವನಿಗೆ ಬಹುಕಾಲದ ಮೇಲೆ ಒಂದು ಮಗು ಹುಟ್ಟಿತು. ಆ ಮಗುವಿನ ಮೇಲೆ ಚಿತ್ತವು ಕೂತುಕೊಂಡಿತು. ಆ ಮಗುವನ್ನು ಸಾಕುವುದು, ಅದರ ಆಟ ಪಾಠಗಳನ್ನು ನೋಡುವುದು, ಹೀಗೆ ಅದಕ್ಕೆ ಓದು ಬರಹಗಳನ್ನು ಕಲಿಸುವುದು ಮುಂತಾದ ಯೋಚನೆಯಲ್ಲಿ ಮಗ್ನನಾದನು. ಈಗ ಅವನಿಗೆ ಅಂಗಡಿಯಲ್ಲಿ ಕುಳಿತಿರುವುದಕ್ಕೆ ಕೂಡ ಬಿಡುವಿಲ್ಲದಾಯಿತು. ಹುಡುಗನು ಬರುತ್ತಾ ಬರುತ್ತಾ ದೊಡ್ಡವನಾದನು. ಅವನಿಗೆ ಮದುವೆಯನ್ನು ಮಾಡಬೇಕೆಂಬ ಚಿಂತೆಯು ತಂದೆಯನ್ನು ಹಿಡಿದುಕೊಂಡಿತು. ಅವರಿವರು ಹೆಣ್ಣು ಕೊಡುವುದಕ್ಕೇನೋ ಬಂದರು. ಆದರೆ ಯಾವ ಹೆಣ್ಣನ್ನು ಆರಿಸಿಕೊಳ್ಳಲಿ ಎಂಬ ಯೋಚನೆಯಲ್ಲಿ ಅವನಿಗೆ ಮತ್ತೆ ಯಾವ ಕೆಲಸಕ್ಕೂ ವಿರಾಮವಿಲ್ಲದೆ ಹೋಯಿತು. ಇಷ್ಟರಲ್ಲಿ ಹುಡುಗನಿಗೆ ಏನೋ ರೋಗವು ಬಂದು ಹೆಚ್ಚಿನ ಚಿಂತೆಯು ಅವನನ್ನು ಮುಸುಕಿಕೊಂಡಿತು. ರೋಗದಲ್ಲಿ ನರಳಿ ನರಳಿ ಬರುತ್ತಾ ಹುಡುಗನು ಕೃಶನಾಗಿ ಕೊನೆಗೆ ಕಾಲಾಧೀನವಾಗಿ ಬಿಟ್ಟನು. ಆಗ ಅಂಗಡಿಯವನಿಗೆ ಉಂಟಾದ ವ್ಯಸನಕ್ಕೆ ಪಾರವಿಲ್ಲ. ಈಗ ಅಂಗಡಿಯಲ್ಲಿ ಕೂತಿರುವುದೂ ಇಲ್ಲ, ಯಾವ ಕೆಲಸವನ್ನು ಮಾಡುವುದೂ ಇಲ್ಲ. ಲೋಕದ ವ್ಯವಹಾರದಲ್ಲಿಯೇ ಉದಾಸೀನನಾಗಿ ಬಿಟ್ಟನು. ನನಗೆ ಅತ್ಯಂತ ಪ್ರಿಯರಾಗಿದ್ದವರು ಯಾರಾದರೂ ನಮಗೆ ಅತ್ಯಂತ ಪ್ರಿಯರಾಗಿದ್ದವರು ಯಾರಾದರೂ ನಮ್ಮನ್ನು ಬಿಟ್ಟು ಪರಲೋಕಕ್ಕೆ ತೆರಳಿದಾಗ ನಮ್ಮಗಳಿಗೆ
ಇಂಥ ದುಃಖವು ಉಂಟಾಗಿರುವ ಸಂಭವಗಳು ಸಾಧಾರಣವಾಗಿರುವುದರಿಂದ ಆಗಿನ ಅವನ ಮನಸ್ಥಿತಿಯನ್ನು ನಾವು ಸುಲಭವಾಗಿ ಊಹಿಸಿಕೊಳ್ಳಬಹುದು. ಆದರೆ ಕೆಲವು ದಿನಗಳಲ್ಲಿ ಒಬ್ಬ ಮಹಾತ್ಮನು ಅವನ ಅಂಗಡಿಯ ಮುಂದಕ್ಕೆ ಬಂದನು. ಅಪ್ಪ, ಯಾರಿಗೂ ಬಾರದ ದುಃಖವೇನೂ ನಿನಗೆ ಬಂದಿಲ್ಲ. ನಿನ್ನ ವ್ಯಾಪಾರವು ಚೆನ್ನಾಗಿ ನಡೆಯುವಂತೆ ಆದದ್ದು ಇತ್ತೀಚೆಗೆ. ಅದಕ್ಕಿಂತ ಮೊದಲಿನ ದುಃಖವೆಲ್ಲ, ಅಂದರೆ ಆ ವ್ಯಾಪಾರ ಚೆನ್ನಾಗಿ ನಡೆದ ನಂತರ ಅದಕ್ಕಿಂತ ಮೊದಲಿನ ದುಃಖವೆಲ್ಲ ನಿವಾರಣೆಯಾಗಲಿಲ್ಲವೇ? ನಿನಗೆ ಅಪರ ವಯಸ್ಸಿನಲ್ಲಿ ಪುತ್ರ ಸಂತಾನವಾಯಿತು. ಈ ಹುಡುಗನ ದೆಸೆಯಿಂದ ನಿನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನವೂ ದೊರಕಿತು. ಅದರಿಂದ ನಿನಗೆ ಮೊದಲು ಇಲ್ಲದಿದ್ದ ಕುಟುಂಬದ ಸುಖದ ಲಾಭವು ದೊರಕಿತಲ್ಲವೇ? ಈಗ ಆ ಹುಡುಗನನ್ನು ಭಗವಂತನು ಕರೆದುಕೊಂಡು ಹೋಗಿರುತ್ತಾನೆ. ನಿನಗೆ ಅವಶ್ಯಕತೆ ಇಲ್ಲದ ದುಃಖಗಳನ್ನು ತೊಲಗಿಸಿ ಸುಖಕ್ಕೆ ಬೇಕಾದ ಸಾಧನಗಳನ್ನು ಈವರೆಗೂ ಸಜ್ಜುಗೊಳಿಸಿಕೊಟ್ಟಿರುವ ಭಗವಂತನೇ ಈ ಹುಡುಗನನ್ನು ತನ್ನ ಬಳಿಗೆ ಕರೆದುಕೊಂಡಿರುತ್ತಾನೆ. ಇದಕ್ಕಿಂತ ಯಾವ ಹೆಚ್ಚಿನ ಸೌಖ್ಯ ಸಾಧನವನ್ನು ನಿನಗೆ ಏರ್ಪಡಿಸಿಕೊಡುವನೋ ಯಾರು ಬಲ್ಲರು? ಇಷ್ಟು ಮಾತ್ರದಿಂದ ನೀನು ನಿತ್ಯ ವ್ಯವಹಾರದಲ್ಲಿ ಉದಾಸೀನನಾಗಬಹುದೇ? ನಿನ್ನ ಅಂಗಡಿಯು, ನಿನ್ನ ಕುಟುಂಬವು, ನಿನ್ನ ಮಗನು ನಿನಗೆ ಒಂದಾನೊಂದು ಕಾಲದಲ್ಲಿ ಬಂದ ನಿಮಿತ್ತ ಮಾತ್ರಗಳು. ಆ ನಿಮಿತ್ತಗಳಿಂದ ನಿನಗೆ ಸೌಖ್ಯವನ್ನು ಕೊಟ್ಟ ಆನಂದ ನಿಧಿಯು ಹೀಗೇನು ಬಡವನಾಗಿರುವನೇ? ಚಿಂತಿಸದಿರು. ಸರಿಯಾಗಿ ವಿಚಾರಿಸಿದರೆ ಇಡೀ ಪ್ರಪಂಚವೇ ಭಗವಂತನು ನಮ್ಮಗಳ ಹಿತಕ್ಕಾಗಿ ಏರ್ಪಡಿಸಿರುವ ಸುಖ ಸಾಧನಗಳ ಪ್ರದರ್ಶನ ಶಾಲೆಯಾಗಿರುವುದು. ಅವನು ಇಲ್ಲಿರುವ ಎಲ್ಲ ಜೀವರ ವೇಷದಿಂದಲೂ, ಅಂದರೆ ನನ್ನ ಸುತ್ತ ಕಾಣುತ್ತಿರುವ ಎಲ್ಲ ಜೀವರ ವೇಷದಿಂದಲೂ ತನ್ನ ಲೀಲೆಯನ್ನು ಪ್ರಕಟಿಸುತ್ತಿರುವನು. ಎಲ್ಲಿ ಯಾರನ್ನು ನೋಡಿದರೂ ಭಗವಂತನೇ ಎಂಬ ಭಾವನೆಯನ್ನು ಬಿಡದೆ ಮಾಡು. ಆಗ ನಿನಗೆ ನಿನ್ನ ಮಗನಿಂದ ಆಗುತ್ತಿದ್ದ ಸಂತೋಷಕ್ಕಿಂತಲೂ ಹಿಮ್ಮಿಗಿಲಾದ ನೂರ್ಮಡಿಯಾದ ಆನಂದವು ನಿರಾಯಾಸವಾಗಿ ದೊರೆಯುವುದು ಎಂದು ಉಪದೇಶಿಸಿದನು. ಅಂದಿನಿಂದ ಆ ಅಂಗಡಿಯವನು ನಿಷ್ಕಾಮ ಕರ್ಮನಾಗಿ ತನ್ನ ವ್ಯಾಪಾರವನ್ನು ಮಾಡುತ್ತಲೂ ಬಂದ ಲಾಭದಿಂದ ತನ್ನ ಜೀವನವನ್ನು ಮಾಡಿಕೊಂಡು ಉಳಿದದ್ದನ್ನು ಬಡವರ ಮಕ್ಕಳುಗಳಿಗೆ ಪುತ್ರ ವಾತ್ಸಲ್ಯದಿಂದ ತನ್ನ ವಸ್ತ್ರಾದಿಗಳನ್ನು ಕೊಡಿಸುವುದು, ವಿದ್ಯಾದಾನವನ್ನು ಮಾಡಿಸುವುದು ಮುಂತಾದದ್ದಕ್ಕೂ, ಸಾಧು ಸಂತರ ಸೇವೆಯನ್ನು ಮಾಡುವುದಕ್ಕೂ ವಿನಿಯೋಗಿಸುತ್ತಾ ಬಂದನು. ಅವನಿಗೆ ಎಲ್ಲೆಲ್ಲಿಯೂ ಭಗವಂತನ ದರ್ಶನವೇ ಆದಂತೆ ಭಾವನೆಯುಂಟಾಗಿ, ಆ ಭಾವನೆಯು ಬೆಳೆದಂತೆಲ್ಲ ಇಹ ಜೀವನದಲ್ಲಿ ಆನಂದವೂ ದೊರಕಿ, ಕಾಲಕ್ರಮದಲ್ಲಿ ಆಯಸ್ಸು ಮುಗಿಯುತ್ತಾ ಪರಮ ಸಮಾಧಾನ ಚಿತ್ತದಿಂದ ಭಗವಂತನ ಸ್ಮರಣೆಯನ್ನೇ ಮಾಡುತ್ತಾ ಪರಮೇಶ್ವರನ ಧಾಮಕ್ಕೆ ಪ್ರಯಾಣವನ್ನು ಮಾಡಿದನು. ಫಲತ್ಯಾಗ ಎಂಬುದೇ ಹೀಗೆ. ಲೋಕದಲ್ಲಿ ಕ್ಷುದ್ರ ಫಲಗಳನ್ನು ಬಿಟ್ಟವರಿಗೆ ಮಾತ್ರವೇ ಉತ್ತಮೋತ್ತಮವಾದ ಫಲಗಳು ಕಾದಿರುವವು. ಅನಾತ್ಮದಿಂದ ಆಗುವ ಫಲಗಳನ್ನೆಲ್ಲ ಬಿಡಲು ಸಿದ್ಧರಾದವರಿಗೆ ಸರ್ವರ ಆತ್ಮನಾದ ಆನಂದಧಾಮನಾದ ಭಗವಂತನೇ ಸಿಕ್ಕುವನು. ಈ ಜಗತ್ತಿನಲ್ಲಿ ಜಗದ್ಬುದ್ಧಿ ಇರುವುದು ಸಹಜ. ಆದರೆ ಇದೇ ಜಗತ್ತಿನಲ್ಲಿ ಭಗವದ್ ಭಾವನೆ ಬರಬೇಕಾದರೆ ಈ ಭಾವನೆಯನ್ನು ಬಿಡಬೇಕಾಗುತ್ತದೆ. ನಮ್ಮೆದುರಿಗೆ ಮುತ್ತಿನ ರಾಶಿಯು ಬಿದ್ದಿದ್ದರೆ ಒಂದು ಹಿಡಿ ಮುತ್ತು ಬೇಕೆನ್ನುವ ಆಶೆ ಇರುವಾಗ ಕೈಯಲ್ಲಿರುವ ಒಂದು ಹಿಡಿ ಜೋಳವನ್ನು ಒಗೆಯಬೇಕಾಗುವುದಲ್ಲವೇ? ಭಗವಂತನು ಸರ್ವ ಕರ್ಮ ಫಲತ್ಯಾಗವನ್ನು ಹೊಗಳಿರುವ ರೀತಿಯನ್ನು ನೋಡಿರಿ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ತ್ಯಾಗಾಚ್ಚಾಂತ್ಯರನಂತರಂ. ಅಭ್ಯಾಸಕ್ಕಿಂತ ಜ್ಞಾನವು ಮೇಲು,
ಜ್ಞಾನಕ್ಕಿಂತ ಧ್ಯಾನವು ಹೆಚ್ಚಿನದು. ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವು. ತ್ಯಾಗದಿಂದ ಶಾಂತಿಯು ಕೂಡಲೇ ಉಂಟಾಗುವುದು. ತ್ಯಾಗವು ಎಲ್ಲಕ್ಕಿಂತಲೂ ಹೆಚ್ಚಿನದೆಂದು ಅದನ್ನು ಸ್ತುತಿಸುವುದಕ್ಕೆ ಹೇಳಿದ ಮಾತಿದು. ಆದರೆ ಈ ಶ್ಲೋಕದ ಅಭಿಪ್ರಾಯವು ಏನೆಂಬುದನ್ನು ಸ್ವಲ್ಪ ಒಳಹೊಕ್ಕು ವಿಚಾರಿಸತಕ್ಕದ್ದಿದೆ. ಏಕೆಂದರೆ ತನೇ ನೋಡಿದರೆ ಇದುವರೆಗೆ ಹೇಳಿದ್ದಕ್ಕೆ ವಿರುದ್ಧವಾದ ಅರ್ಥವೇ ಈ ವಾಕ್ಯದಿಂದ ಮುಕ್ತವಾಗಿರುವಂತೆ ಕಾಣುತ್ತದೆ. ಹೇಗೆಂದರೆ, ಕರ್ಮ ಫಲ ತ್ಯಾಗದಿಂದ ಚಿತ್ತ ಶುದ್ಧಿಯಾಗುವುದು, ಧ್ಯಾನದಿಂದ ಏಕಾಗ್ರತೆಯುಂಟಾಗುವುದು, ಆ ಬಳಿಕ ಜ್ಞಾನವಾಗುವುದು. ಆ ಜ್ಞಾನದಿಂದ ನಿಶ್ರೇಯಸ ಪ್ರಾಪ್ತಿಯಾಗುತ್ತದೆ ಎಂದು ಈವರೆಗೆ ತಿಳಿಸಿರುತ್ತದೆ. ಆದರೆ ಈ ಮೇಲೆ ಹೇಳಿದ ಶ್ಲೋಕದಲ್ಲಿ ಹೇಳಿರುವುದೇನು? ಜ್ಞಾನಕ್ಕಿಂತ ಧ್ಯಾನವು ಹೆಚ್ಚು, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವು ಹೆಚ್ಚು ಎಂದು. ಈಗ ಇವೆರಡೂ ಅಭಿಪ್ರಾಯಗಳನ್ನು ಹೀಗೆ ಹೊಂದಿಸಬೇಕು. ಅಭ್ಯಾಸಕ್ಕಿಂತ ಜ್ಞಾನವು ಹೆಚ್ಚು. ಏಕೆಂದರೆ ಅಭ್ಯಾಸವು ಆತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿಕೊಳ್ಳುವ ಪ್ರಯತ್ನವಾಗಿದೆಯಾದ್ದರಿಂದ ಆಗ ಆತ್ಮನನ್ನು ವಿವೇಚಿಸಿ ಇನ್ನೂ ಅರಿತುಕೊಂಡಿರುವುದಿಲ್ಲ. ಆದರೆ ಆತ್ಮ ಸ್ವರೂಪವನ್ನು ನಿಶ್ಚಯಿಸುವ ಜ್ಞಾನಕ್ಕಿಂತ ಜ್ಞಾನಪೂರ್ವಕವಾಗಿ ಧ್ಯಾನ ಮಾಡುವುದು, ಆತ್ಮನನ್ನು ಅನುಭವಕ್ಕೆ ಹೊಂದಿಸಿಕೊಳ್ಳುವುದು ಹೆಚ್ಚಿನದು. ಪರಮಾತ್ಮನ ಜ್ಞಾನವಾದದ್ದಕ್ಕೆ ಪರಮಾತ್ಮನ ಧ್ಯಾನದಲ್ಲಿಯೇ ನಿಲ್ಲುವುದೇ ಫಲವು. ಲೋಕದ ವಸ್ತುಗಳು ಹೆಚ್ಚೆಂದಾಗಲಿ, ಲೌಕಿಕ ಕಾರ್ಯಗಳು ಹೆಚ್ಚೆಂದಾಗಲಿ ಭಾವನೆಯಿಲ್ಲದೆ ಆತ್ಮನೊಬ್ಬನನ್ನೇ ಧ್ಯಾನ ಮಾಡುತ್ತಿರುವ ಸ್ಥಿತಿಯು ಬರಿಯ ಶಾಸ್ತ್ರಜ್ಞಾನಕ್ಕಿಂತ ಹೆಚ್ಚಿನದೆಂಬುದಕ್ಕೆ ಸಂದೇಹವೇನು? ನಿವಸಿಷ್ಯಸಿ ಮಯ್ಯೇವ, ಆಮೇಲೆ ನನ್ನಲ್ಲಿಯೇ ವಾಸ ಮಾಡಿಕೊಂಡು ಎದ್ದು ಬಿಡುವೆ ಎಂದು ಭಗವಂತನು ಹೇಳಿದ್ದಾನಲ್ಲವೇ? ಅಂಥ ನಿವಾಸವೇ ಇಲ್ಲಿ ಹೇಳಿರುವ ಧ್ಯಾನವು. ಪರಮಾತ್ಮನೇ ನಮ್ಮ ಮನಸ್ಸು ನೆಲೆಸುವುದಕ್ಕೆ ಸರಿಯಾದ ಸ್ಥಾನವು ಎಂಬ ವಿಶ್ವಾಸವು ದೃಢವಾದರೆ ಎಂದಿಗಾದರೂ ಮತ್ತೊಂದು ಕಡೆ ಮನಸ್ಸು ಚಲಿಸೀತೆ? ಇಲ್ಲ. ಆದ್ದರಿಂದ ಜ್ಞಾನಕ್ಕಿಂತ ಈ ಧ್ಯಾನವು ಹೆಚ್ಚಿನದೆಂದು ಹೇಳಿರುತ್ತದೆ. ಹೀಗೆ ನಿರಂತರವಾಗಿ ಆತ್ಮ ಧ್ಯಾನದಲ್ಲಿಯೇ ನಿಂತವನಿಗೆ ಕರ್ಮಕ್ಕೆ ಅವಕಾಶವಿಲ್ಲಿ. ಕರ್ಮವೇ ಇಲ್ಲದಿದ್ದರೆ ಕರ್ಮ ಫಲಕ್ಕಾದರೂ ಅವಕಾಶವಿಲ್ಲಿ. ಯಾವಾಗ ಹೃದಯದಲ್ಲಿರುವ ಕಾಮಗಳೆಲ್ಲ ತೊಲಗುವವೋ ಆಗ ಮರ್ತ್ಯನು ಅಮೃತನಾಗುವನು, ಇಲ್ಲಿಯೇ ಬ್ರಹ್ಮವನ್ನು ಪಡೆದುಕೊಳ್ಳುವನು ಎಂದು ಶ್ರುತಿಯು ಸಾರುತ್ತಿರುವುದು. ಆದ್ದರಿಂದ ಆತ್ಮನನ್ನು ಅರಿತುಕೊಂಡು ಆತ್ಮಾರಾಮನಾಗಿ ಆತ್ಮ ಧ್ಯಾನದಲ್ಲಿಯೇ ಆನಂದವನ್ನು ಅನುಭವಿಸುತ್ತಿರುವವನಿಗೆ ಯಾವ ಕಾಮವೂ ಇರುವುದಿಲ್ಲವಾಗಿ ಅವನಿಗೆ ಯಾವ ಕರ್ಮ ಫಲದ ಆಶೆಯೂ ಇರುವಂತಿಲ್ಲ. ಈ ಕರ್ಮ ಫಲತ್ಯಾಗದಿಂದಲೇ ಶಾಂತಿಯು ದೊರಕುವುದು. ಎಂದರೆ ಸಂಸಾರವು, ಅದಕ್ಕೆ ಕಾರಣವಾಗಿರುವ ಅಜ್ಞಾನವು ಸಂಪೂರ್ಣವಾಗಿ ನಾಶವಾಗುವುದು ಎಂದರ್ಥ. ಇದಿಷ್ಟು ಪರಮಾರ್ಥ ತತ್ವಜ್ಞಾನಿಗೆ ಹೊಂದಿರುವ ಮಾತು. ಆದರೆ ಪ್ರಕೃತದಲ್ಲಿ ಅಜ್ಞನಾದ ಅಶಕ್ತನಿಗೆ ಹೇಳಿದ ಸಾಧನ ಸೋಪಾನವಿದಾದ್ದರಿಂದ ಪ್ರಕೃತವಾದ ಕರ್ಮ ಫಲ ತ್ಯಾಗವನ್ನು ಹೊಗಳುವುದಕ್ಕೆ ಬಂದ ಅರ್ಥವಾದ ಇದೆಂದು ತಿಳಿಯಬೇಕು. ಯಾವನಿಗೆ ಕರ್ಮದ ಫಲದ ಆಶೆ ಇರುವುದೋ ಅವನಿಗೆ ಗಡಿಬಿಡಿ ಹೆಚ್ಚು, ಅವನಿಗೆ ಶಾಂತಿ ಇರುವುದಿಲ್ಲ. ಯಾವನಿಗೆ ಫಲವೇ ದೊರಕಿರುವುದೋ ಅವನಿಗೆ ಶಾಂತಿಯು ಸಹಜವಾಗಿರುತ್ತದೆ. ಊಟ ಮಾಡುವುದಕ್ಕೆ ಮೊದಲು ಇರುವ ಗದ್ದಲವನ್ನು
ಊಟವಾದ ಬಳಿಕ ತೃಪ್ತಿ ಉಂಟಾದದ್ದರ ಫಲವಾಗಿ ಬಂದಿರುವ ಶಾಂತಿಗೆ ಹೋಲಿಸಿದರೆ ಇದು ಸ್ಪಷ್ಟವಾಗುವುದು. ಒಂದು ಕಾಡಿನಲ್ಲಿ ಒಂಟೆಯೊಂದು ನಾಲಗೆಯನ್ನು ನೀಡಿಕೊಂಡು ಹಾಯಾಗಿ ಮಲಗಿಕೊಂಡಿತ್ತಂತೆ. ಆ ನಾಲಗೆಯು ಮಾಂಸದ ತುಂಡೆಂದು ಭಾವಿಸಿದ ನರಿಯೊಂದು ಹೊಂಚಿ ಹಾಕಿ ಕೊನೆಗೆ ಅದನ್ನು ಹಿಡಿದುಕೊಂಡಿತು. ಕೂಡಲೇ ಒಂಟೆ ಎದ್ದು ನೆಟ್ಟಗೆ ನಿಲ್ಲಲು ಒಂಟೆಯ ಬಾಯಿಗೆ ಸಿಕ್ಕಿ ಆ ನರಿ ನೇತಾಡುವುದಕ್ಕೆ ಹತ್ತಿತಂತೆ. ಹೀಗೆ ನಮಗೆ ಕರ್ಮ ಫಲದ ಆಶೆಯು ಮೊದಲು ಗಡಿಬಿಡಿಯನ್ನು, ಫಲವು ಸಿಕ್ಕಾಗ ಹೊಯ್ದಾಟವನ್ನು ಉಂಟು ಮಾಡುತ್ತಿರುವುದು. ಕರ್ಮ, ಪ್ರಜೆ, ಧನ ಎಂದು ಚಟ್ಪಡಿಸುತ್ತಿರುವವರು ಮರ್ತ್ಯರು. ಅವರು ವಿಷಯಗಳಿಗೆ ಮೃತ್ಯುವಿನ ಬಾಯಿಯೊಳಗಿನ ವಿಷಯಗಳಿಗೆ ಆಶೆ ಪಡುತ್ತಿರುವರು. ಹಾಗಿರುವಾಗ ಅವರಿಗೆ ಶಾಂತಿಯಲ್ಲಿಯದು. ಆದರೆ ಯಾರು ಕರ್ಮವನ್ನು ಬಿಡುವರೋ ಅಥವಾ ಕರ್ಮ ಫಲದ ಆಶೆಯನ್ನಾದರೂ ಬಿಡುವರೋ ಅಂಥವರಿಗೆ ಶಾಂತಿಯು ಕಟ್ಟಿಟ್ಟ ಬುತ್ತಿಯಾಗುವುದು. ಆದ್ದರಿಂದ ಭಗವಂತನು ಇಲ್ಲಿ ಸರ್ವಥಾ ಕರ್ಮ ಫಲತ್ಯಾಗಿಗಳಾದ ನಿಷ್ಕಾಮರಾದ ಮಹಾತ್ಮರನ್ನು ಹೋಲಿಸಿ ಸಾಮಾನ್ಯ ಕರ್ಮ ಫಲತ್ಯಾಗಿಗಳನ್ನು ಇಲ್ಲಿ ಹೊಗಳಿರುತ್ತಾನೆ. ಹಿಂದೆ ಅಗಸ್ತ್ಯನೆಂಬ ಬ್ರಾಹ್ಮಣನು ಸಮುದ್ರವನ್ನು ಕುಡಿದನು. ಆದ್ದರಿಂದ ಬ್ರಾಹ್ಮಣರು ಎಂಥ ಗಟ್ಟಿಗರು ಎಂದು ಈಗಿನ ಬ್ರಾಹ್ಮಣರನ್ನು ಹೊಗಳುವುದಿಲ್ಲವೇ? ಹಾಗೆಯೇ ಇದು. ಸೀತೆಯು ಹನುಮಂತನು ಒಂದೊಂದು ಸೀತೆಯು ಹನುಮಂತನು ಒಂದೊಂದು ಸಂದರ್ಭದಲ್ಲಿ ಆಹಾ, ಕೋಪ ತಾಪಗಳನ್ನು ಬಿಟ್ಟ ಸಂಯಮಿಗಳು ಎಂಥ ಧನ್ಯರು ಎಂದುಕೊಂಡಿರುತ್ತಾರೆ. ಹಾಗೆಯೇ ನಮ್ಮಂಥವರು ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳ ಅಭ್ಯಾಸಕ್ಕೆ ದೊಡ್ಡವರ ನೆನಪು ಮಾಡಿಕೊಳ್ಳಬೇಕು. ಇದರಿಂದ ಮನಸ್ಸಿಗೆ ಸಮಾಧಾನವಾಗುವುದು. ವಿಷಯಗಳ ನೆನಪನ್ನು ಮಾಡಿಕೊಂಡರೆ ಮನಸ್ಸಿಗೆ ವಿಕ್ಷೇಪವೇ ಬರುವುದು. ಆದ್ದರಿಂದ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಕರ್ಮ ಫಲ ತ್ಯಾಗದಿಂದ ಶಾಂತಿಯು ತಪ್ಪದೆ ಬರುತ್ತದೆ. ಇದಕ್ಕೆ ಜ್ಞಾನದಿಂದ ಕೃತಕೃತ್ಯರಾದವರ ಉಪಮಾನವನ್ನು ಹೇಳಿ ಕರ್ಮ ಫಲ ತ್ಯಾಗವನ್ನು ಇಲ್ಲಿ ಹೊಗಳಿರುವುದು ಯುಕ್ತವಾಗಿರುತ್ತದೆ. ಇನ್ನು ಯಾರು ಅನಿರ್ದೇಶ್ಯವಾದ ಕ್ಷರವನ್ನು ಉಪಾಸನೆ ಮಾಡುವರೋ ಅವರು ನನ್ನನ್ನೇ ಪಡೆಯುತ್ತಾರೆ ಎಂದು ಭಗವಂತನು ಹೇಳಿದ್ದನಷ್ಟೇ. ಈಗ ಅವರ ವಿಚಾರವನ್ನು ಹೇಳುವುದಕ್ಕೆ ಪ್ರಾರಂಭಿಸಿರುತ್ತಾನೆ. ಅಕ್ಷರೋಪಾಸಕರ ಲಕ್ಷಣವನ್ನು ಈಗ ಒಂದೊಂದಾಗಿ ತಿಳಿಸಿ ಅವರು ಭಗವಂತನನ್ನೇ ಹೇಗೆ ಪಡೆಯುತ್ತಾರೆ ಎಂಬುದನ್ನು ತಿಳಿಸಬೇಕಾಗಿದೆ. ಈ ಉಪಾಸನೆಯು ಅಂದರೆ ಈ ರೀತಿ ನಿರ್ಗುಣ ಕ್ಷರೋಪಾಸನೆಯು ಬಹಳ ಕ್ಲೇಶಯುಕ್ತವಾದದ್ದೆಂದು, ವಿಶ್ವರೂಪೋಪಾಸನೆಯೇ ಅಂದರೆ ಸಗುಣೋಪಾಸನೆಯೇ ನಿನಗೆ ಯುಕ್ತವಾದದ್ದೆಂದು ಭಗವಂತನು ಅರ್ಜುನನಿಗೆ ಹೇಳಿರುತ್ತಾನಲ್ಲವೇ? ಈಗ ಮತ್ತೇಕೆ ಅಕ್ಷರೋಪಾಸಕರ ಲಕ್ಷಣಗಳನ್ನು ಹೇಳುತ್ತಿದ್ದಾನೆ ಎಂಬ ಶಂಕೆಯು ಎದ್ದುಕೊಳ್ಳಬಹುದು. ಇದಕ್ಕೆ ಸಮಾಧಾನವೆಂದರೆ ಕೃತಕೃತ್ಯರಾದವರ ಲಕ್ಷಣಗಳು ಸಾಧಕರಿಗೂ ಉಪಯುಕ್ತವಾಗುತ್ತದೆ. ಮುಂದೆ ಹೇಳುವ ಅದ್ವೇಷ್ಟತ್ವವೇ ಮುಂತಾದ ಗುಣಗಳು ಅಕ್ಷರೋಪಾಸಕರಲ್ಲಿ ಸ್ವಭಾವ ಸಿದ್ಧವಾಗಿರುತ್ತದೆ. ಆದ್ದರಿಂದ ಅವರ ಲಕ್ಷಣವಾಗುತ್ತದೆ. ಆದರೆ ಮಿಕ್ಕವರೂ ಅವನ್ನು ಯಥಾಶಕ್ತಿಯಾಗಿ ಉಪಯೋಗಿಸಿಕೊಳ್ಳುವುದು ಅವಶ್ಯ. ಗೀತಾ ಗ್ರಂಥವು ಅರ್ಜುನನನ್ನು ನಿಮಿತ್ತವಾಗಿ ಮಾಡಿಕೊಂಡು ಸರ್ವ ವೇದಾಂತಾರ್ಥವನ್ನು ಸಂಗ್ರಹಿಸಿ ತಿಳಿಸುವುದಾದ್ದರಿಂದ ಯಾರು ಅಕ್ಷರೋಪಾಸನೆಯನ್ನೇ ಸಂಪಾದಿಸಿಕೊಳ್ಳಬೇಕೆಂದು ತವಕಿಸುತ್ತಿರುವರೋ ಅಂಥವರಲ್ಲಿ ಇರಬೇಕಾದ ಸಾಧನಗಳಿವು ಎಂದು ತಿಳಿಸುವುದು ಒಂದು ಪ್ರಯೋಜನವಾಗಿರುತ್ತದೆ. ಆದ್ದರಿಂದ
ನೇರಾಗಿ ಅಮೃತತ್ವಕ್ಕೆ ಸಾಧನವಾಗಿರುವ ಈ ಅಕ್ಷರೋಪಾಸಕರ ಲಕ್ಷಣಗಳನ್ನು ಈಗ ಹೇಳುವುದಕ್ಕೆ ಮುಂದಿನ ಗ್ರಂಥವು ಪ್ರಾರಂಭವಾಗಿರುತ್ತದೆ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಯಾವ ಪ್ರಾಣಿಗಳನ್ನು ದ್ವೇಷಿಸದಿರುವುದು ಈ ಅಕ್ಷರೋಪಾಸಕರಾದವರ ಮೊದಲನೆಯ ಲಕ್ಷಣವು. ಹಿಂದೆ ಜ್ಞಾನಿಯು ನನಗೆ ಅತ್ಯಂತ ಪ್ರಿಯನು, ನಾನೂ ಅವನಿಗೆ ಪ್ರಿಯನಾಗಿರುವೆನು, ಜ್ಞಾನಿಯು ನನ್ನ ಆತ್ಮನೇ, ಆದ್ದರಿಂದ ಅವನೇ ಪರಮ ಭಕ್ತನು ಎಂದು ಹೇಳಿತಲ್ಲವೇ. ಅಂಥ ಜ್ಞಾನಿಗಳನ್ನೇ ಇಲ್ಲಿ ಅಕ್ಷರೋಪಾಸಕರು ಅಥವಾ ಭಕ್ತರು ಎಂದು ವರ್ಣಿಸಿರುತ್ತದೆ. ಈ ಭಗವದ್ಭಕ್ತರು ಸರ್ವವನ್ನು ಭಗವಂತನಿಗಾಗಿ ಬಿಟ್ಟು ಆತನೊಬ್ಬನನ್ನೇ ಅತ್ಯಂತ ಪ್ರೇಮದಿಂದ ಕಾಣುತ್ತಿರುತ್ತಾರೆ. ಭಗವದ್ಭಕ್ತರು ಸರ್ವವನ್ನು ಭಗವಂತನಿಗಾಗಿ ಬಿಟ್ಟು, ಎಲ್ಲ ಕರ್ಮ ಅದರ ಫಲಗಳನ್ನು ಭಗವಂತನಿಗಾಗಿ ಬಿಟ್ಟು ಭಗವಂತನೊಬ್ಬನನ್ನೇ ಅತ್ಯಂತ ಪ್ರೇಮದಿಂದ ಕಾಣುತ್ತಿರುತ್ತಾರೆ. ಆ ಭಗವಂತನು ಎಲ್ಲ ಭೂತಗಳ ಹೃದಯದಲ್ಲಿ ಸಮವಾಗಿರುವುದರಿಂದ ಅವರು ಯಾರನ್ನು ತಾನೇ ದ್ವೇಷಿಸಿಯಾರು? ಅವರು ಯಾರೊಬ್ಬರನ್ನೂ ದ್ವೇಷಿಸದಿರುವುದು ಹೆಚ್ಚಲ್ಲ. ಎಲ್ಲರನ್ನೂ ಮೈತ್ರಿಯಿಂದಲೇ ನೋಡುತ್ತಿರುವರು. ಭಗವಂತನು ಅವರಿಗೆ ಪರಮ ಮಿತ್ರನು. ಪರಮಾತ್ಮನನ್ನು ನಮ್ಮ ಮಿತ್ರನೆಂದು ಭಾವಿಸುವುದು ಎಂಥ ಉಚ್ಚ ಕೋಟಿಯ ಭಕ್ತಿಯು. ಕೊಡುವುದು, ತೆಗೆದುಕೊಳ್ಳುವುದು, ಅವನ ರಹಸ್ಯವನ್ನು ಕೇಳಿ ಸಹಾನುಭೂತಿಯನ್ನು ತೋರಿಸುವುದು, ನಮ್ಮ ರಹಸ್ಯವನ್ನು ಹೇಳುವುದು, ಯಾವುದಾದರೊಂದು ವಿಪತ್ತಿನಲ್ಲಿ ಸಹಾಯ ಮಾಡುವುದು, ನಮ್ಮ ವಿಪತ್ತಿನಲ್ಲಿ ಅವನ ನೆರವನ್ನು ಕೋರುವುದು, ಇವೇ ಮುಂತಾದವುಗಳಲ್ಲವೇ ಮೈತ್ರಿಯ ಕುರುಹುಗಳು. ಆದರೆ ಹೃದಯದಲ್ಲಿರುವ ನಿಜವಾದ ಮೈತ್ರಿಯ ಆಳವನ್ನು ಹೊರಗೆ ಹೇಗೆ ತಾನೇ ತೋರಿಸುವುದಕ್ಕಾದೀತು? ಭಕ್ತರು ಈ ಮೈತ್ರಿಗೆ ಭಗವಂತನೇ ವಿಷಯವೆಂದು ಭಾವಿಸಿರುತ್ತಾರೆ. ಆದರೆ ಅವರಿಗೆ ಎಲ್ಲದರಲ್ಲಿಯೂ ಮಿತ್ರ ಭಾವವೇ ಇರುತ್ತದೆ. ಏಕೆಂದರೆ ಎಲ್ಲದರಲ್ಲಿಯೂ ಅವರು ತಮ್ಮ ಮಿತ್ರನಾದ ಭಗವಂತನನ್ನೇ ಕಾಣುತ್ತಿರುವರು. ಜ್ಞಾನಿ ಭಕ್ತರು ಪರಮಾತ್ಮನಲ್ಲಿ ಇಟ್ಟಿರುವ ಪ್ರೇಮವನ್ನು ಅರಿತುಕೊಳ್ಳುವುದು ನಮ್ಮಂಥವರಿಗೆ ಸಾಧ್ಯವಿಲ್ಲ. ಆದರೂ ನಾವು ಯಥಾಶಕ್ತಿಯಾಗಿ ಈ ಮೈತ್ರಿಯನ್ನು ಅಭ್ಯಾಸ ಮಾಡುವುದೇನು ಅಶಕ್ಯವಲ್ಲ. ಹಿಂದಿನ ಆಶ್ರಮದಲ್ಲಿ ನನಗೆ ಒಬ್ಬ ಸ್ನೇಹಿತರು ಇದ್ದರು. ಅವರು ಮಾರುತಿಯನ್ನು ತಮ್ಮ ಮಿತ್ರನೆಂದು ಭಾವಿಸುತ್ತಿದ್ದರು. ಮಾತನಾಡುವಲ್ಲಿ ಪ್ರಸಂಗದಿಂದ ಅವರು ಒಮ್ಮೆ ಹೀಗೆಂದರು: ನನ್ನ ಮಿತ್ರನೆಂದರೆ ಹನುಮಂತರಾಯನು. ನಾನು ಕೊನೆಯ ಪಕ್ಷಕ್ಕೆ ಪ್ರತಿ ಶನಿವಾರವಾದರೂ ಹೋಗಿ ಅವನನ್ನು ಮಾತನಾಡಿಸದೇ ಇರುವುದಿಲ್ಲ. ಆದರೆ ಅವನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ, ಅಂದರೆ ನಾನೇನೋ ಪ್ರತಿ ಶನಿವಾರ ಹೋಗಿ ಮಾತನಾಡಿಸಿರಬಹುದು, ಆದರೆ ಹನುಮಂತರಾಯನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನನ್ನ ಯೋಗಕ್ಷೇಮವನ್ನು ನಿತ್ಯವೂ ನೋಡಿಕೊಳ್ಳುತ್ತಲೇ ಇರುತ್ತಾನೆ. ನನಗೆ ಯಾವ ಕಷ್ಟವು ಬರಲಿ, ಆರೋಗ್ಯವು ತಪ್ಪಿದರೆ, ಕೈಯಲ್ಲಿ ಹಣವಿಲ್ಲದಿದ್ದರೆ, ಮನೆಯಲ್ಲಿ ಅನ್ನ ವಸ್ತ್ರಗಳಿಗೆ ಕೊರತೆಯಾದರೆ, ಮಕ್ಕಳಿಗೆ ಓದು ಬರಹದ ಕೊರತೆ ಇದ್ದರೆ, ಎಲ್ಲ ಸಂದರ್ಭಗಳಲ್ಲಿಯೂ ನಾನು ಯಾವ ನಾಚಿಕೆಯನ್ನೂ ಪಡದೆ, ಯಾವ ಅಂಜಿಕೆಯೂ ಇಲ್ಲದೆ ನನ್ನ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವ ಸ್ಥಾನವೆಂದರೆ ಈ ನನ್ನ ಮಿತ್ರನೇ. ಆದರೆ ಒಂದು ವಿಶೇಷ, ನಾನು ಹೇಳಿಕೊಳ್ಳಲಿ ಬಿಡಲಿ, ಅವನು ಮಾತ್ರ ನನ್ನನ್ನು ವಿಚಾರಿಸಿಕೊಳ್ಳದೆ ಇರುವುದೇ ಇಲ್ಲ. ಕೆಲವು ವೇಳೆಗಳಲ್ಲಂತೂ
ನಾನು ಹೇಳಿಕೊಳ್ಳುವುದರೊಳಗೆ ಏರ್ಪಾಡುಗಳನ್ನು ಮಾಡಿ ನನಗೆ ಒದಗಿರುವ ಆತಂಕಗಳನ್ನು ನಿವಾರಣೆ ಮಾಡಿಸಿರುತ್ತಾನೆ. ನಾನು ಯಾರನ್ನು ಮರೆತರೂ ಆ ನನ್ನ ಮಿತ್ರ ಹನುಮಂತರಾಯನನ್ನು ಮರೆಯುವ ಹಾಗಿಲ್ಲ. ಈ ವಿಧವಾದ ಮೈತ್ರಿ ಅದೆಷ್ಟು ರಮಣೀಯವಾಗಿರುತ್ತದೆ, ಎಷ್ಟು ಆನಂದಕರವಾಗಿರುತ್ತದೆ. ಎಲ್ಲರಲ್ಲಿಯೂ ಭಗವಂತನನ್ನು ಕಾಣುವುದು, ಎಲ್ಲರಲ್ಲಿಯೂ ಮೈತ್ರಿಯನ್ನು ಮಾಡುವುದು ಅಕ್ಷರೋಪಾಸಕರಿಗೆ ಎರಡನೆಯ ಲಕ್ಷಣವು. ಇನ್ನು ಕರುಣಾವಂತರಾಗಿರುವುದು ಅವರ, ಅಂದರೆ ಅಕ್ಷರೋಪಾಸಕರ, ನಿರ್ಗುಣೋಪಾಸಕರ ಮೂರನೆಯ ಲಕ್ಷಣವು. ಅವರು ಎಲ್ಲರಲ್ಲಿಯೂ ಕರುಣೆಯುಳ್ಳವರು. ಯಾರೊಬ್ಬರಿಗೂ ದುಃಖವಾದರೆ ಸಹಿಸುವವರಲ್ಲ. ಎಲ್ಲರನ್ನೂ ಕನಿಕರದಿಂದ ಕಾಣುವರು. ಯಾರೊಬ್ಬರಿಗೆ ಯಾವ ದುಃಖವು ಬಂದರೂ ಅವರು ಅನುತಾಪ ಪಡುವರು. ಮುಖ್ಯವಾಗಿ ಈ ಸಂಸಾರವನ್ನು ದಾಟುವುದಕ್ಕೆ ಬೇಕಾದ ತತ್ವಜ್ಞಾನವನ್ನು ಕರುಣೆಯಿಂದ, ಯಾವ ಪ್ರತ್ಯುಪಕಾರವನ್ನು ಬಯಸದೆ ತಮ್ಮನ್ನು ಆಶ್ರಯಿಸುವವರಿಗೆಲ್ಲ ಅನುಗ್ರಹಿಸುವ ಪರಮ ಕಾರುಣಿಕರು ಅವರು. ಹೀಗೆ ಮೈತ್ರಿ, ಕರುಣೆ ಮುಂತಾದ ಶುಭ ಸಂಕಲ್ಪಗಳಿಂದ ಕೂಡಿರುವರಲ್ಲದೆ ಅವರು ನಿರ್ಮಮರು, ನಿರಹಂಕಾರರು ಆಗಿರುತ್ತಾರೆ. ಈಶ್ವರಮಯವಾದ ಈ ಜಗತ್ತಿನಲ್ಲಿ ಅವರಿಗೆ ನಾನು, ನನ್ನದು ಎಂಬ ಎಂದು ಅಭಿಮಾನ ಪಡುವುದಕ್ಕೆ ಎಲ್ಲಿಯೂ ಅವಕಾಶವೇ ಕಾಣುವುದಿಲ್ಲ. ಆದ್ದರಿಂದ ಅವರ ಮೈತ್ರಿಯಾಗಲಿ ಕರುಣೆಯಾಗಲಿ ಯಾವುದೊಂದು ಮಮತೆಯಿಂದ ಅಥವಾ ಯಾವುದಾದರೊಂದು ಪರಿಚ್ಛಿನ್ನವಾದ ದೇಹಾದಿಗಳಲ್ಲಿ ನಾನೆಂಬ ಅಧ್ಯಾಸದಿಂದ ಆಗಿರುವುದಿಲ್ಲ. ಯಾವುದೊಂದು ಹೇತುವೂ ಇಲ್ಲದೆ ಸರ್ವತ್ರ ಸಮಭಾವನೆಯಿಂದ, ಕೇವಲ ಭಗವದ್ಭಾವನೆಯಿಂದ ಕೂಡಿದವರಾಗಿದ್ದರೂ ಸಾಧಕಾವಸ್ಥೆಯಲ್ಲಿದ್ದು ಅದ್ವೇಷ್ಟತ್ವಾದಿಗಳನ್ನು ಈಗಲೂ ಪ್ರಕಟಿಸುತ್ತಿರುವರು. ಸಮ ದುಃಖ ಸುಖವಾಗಿರುವುದೆಂಬುದು ಈ ಉಪಾಸಕರ ಮತ್ತೊಂದು ಲಕ್ಷಣವು. ಹೊರಗಿನ ವಿಷಯಗಳಿಂದ ಸುಖವು ದುಃಖವು ಆಗುವುದು ಸಹಜವು. ಹೀಗಿರುವಲ್ಲಿ ಸುಖ ದುಃಖಗಳನ್ನು ಸಮವಾಗಿ ಮಾಡಿಕೊಳ್ಳುವುದು ಹೇಗೆ ಎಂದು ಶಂಕೆಯುಂಟಾಗಬಹುದು. ಅಜ್ಞರಿಗೆ ಸುಖವೂ ದುಃಖವೇ ಆಗುತ್ತದೆ. ಆದರೆ ಅಕ್ಷರೋಪಾಸಕರಿಗೆ ದುಃಖವು ಸುಖವೇ ಎಂದರೆ ಪರಮಾರ್ಥ ದೃಷ್ಟಿಯಿಂದ ಆನಂದ ಸ್ವರೂಪನಾದ ಪರಮಾತ್ಮನೇ ಆಗಿರುತ್ತದೆ. ಈ ಇಡೀ ಜಗತ್ತೇ ಪರಮಾತ್ಮನು. ಇದೆಲ್ಲವನ್ನು ಈಶ್ವರ ಬುದ್ಧಿಯಿಂದ ಮುಚ್ಚಿ ಹಾಕಬೇಕು. ಈ ರೀತಿ ಶ್ರುತಿ ಹೇಳುತ್ತಿದೆ. ಪರಮಾತ್ಮನೆಂಬ ಬಟ್ಟೆಯ ಮೇಲೆ ಮನುಷ್ಯರು, ದೇವತೆಗಳು, ಹಿರಿಯ ಪ್ರಾಣಿಗಳು, ಸ್ಥಾವರ ಪ್ರಾಣಿಗಳು, ಅಚೇತನ ಪದಾರ್ಥಗಳು ಎಂಬ ತಾರತಮ್ಯವುಳ್ಳ ಅಸಂಖ್ಯಾತ ಆಕೃತಿಗಳ ಚಿತ್ರವನ್ನು ಬರೆದಿರುತ್ತದೆ. ಬಟ್ಟೆಯ ಮೇಲೆ ಬರೆದಿರುವ ಮನುಷ್ಯರು, ಪ್ರಾಣಿಗಳು, ಬೆಟ್ಟಗಳು, ಗುಡ್ಡಗಳು, ನಗರಿಗಳು ಮುಂತಾದದ್ದೆಲ್ಲ ವಾಸ್ತವದಲ್ಲಿ ನಿಜವಾಗಿ ಬಟ್ಟೆಯೇ ಆಗಿದ್ದು ಅದರಲ್ಲಿ ತಗ್ಗು ತಿಟ್ಟುಗಳಾಗಲಿ ಭಿನ್ನ ವಸ್ತುಗಳಾಗಲಿ ನಿಜವಾಗಿ ಇಲ್ಲದೇ ಇರುವಂತೆ ಜ್ಞಾನಿಗಳ ದೃಷ್ಟಿಯಿಂದ ಈ ಚಿತ್ರ ವಿಚಿತ್ರವಾದ ವಿಶ್ವವೆಲ್ಲವೂ ಪರಮಾತ್ಮನು ಮಾತ್ರವೇ ಆಗಿರುತ್ತದೆ. ಆದ್ದರಿಂದ ಅಜ್ಞರ ವ್ಯವಹಾರ ದೃಷ್ಟಿಯಿಂದ ವಿಷಯೇಂದ್ರಿಯಗಳ ಸಂಬಂಧದಿಂದ ಆಗುವ ಸುಖ ದುಃಖಗಳು ಅವರಿಗೆ ಹರ್ಷ ಶೋಕಗಳೆಂಬ ಉಬ್ಬರ ಇಳಿತಗಳನ್ನು ಮಾಡುತ್ತಿರುತ್ತವೆಯಾದರೂ ಪರಮಾತ್ಮನಲ್ಲಿಯೇ ಚಿತ್ತವನ್ನಿಟ್ಟಿರುವ ಈ ಪರಭಕ್ತರಿಗೆ ಪ್ರಪಂಚದ ಯಾವುದೊಂದು ದೃಶ್ಯದಿಂದ ಆದ ಸುಖ ದುಃಖಗಳು, ಹರ್ಷ ಶೋಕಗಳು ಆಗುತ್ತಿರುವುದಿಲ್ಲ.
ಅವರಿಗೆ ಯಾವುದೊಂದು ಘಟನೆಯೂ ಚಿತ್ತದಲ್ಲಿ ಯಾವ ಏರುಪೇರನ್ನು ಮಾಡದೇ ಇರುತ್ತದೆ. ಹೀಗೆ ಸಮಚಿತ್ತರಾಗಿರುವವರೇ ಸಮ ದುಃಖ ಸುಖರು. ಇನ್ನು ಕ್ಷಮಿತ್ವ ಎಂಬುದು ಈ ನಿರ್ಗುಣೋಪಾಸಕರ ಅಥವಾ ಅಕ್ಷರೋಪಾಸಕರ ಮತ್ತೊಂದು ಗುಣವು. ತಮ್ಮ ವಿಷಯದಲ್ಲಿ ಯಾವ ಅಪರಾಧವನ್ನು ಮಾಡಲಿ, ಯಾರೊಬ್ಬರಿಗೂ ಅಂದರೆ ತಮ್ಮ ವಿಷಯದಲ್ಲಿ ಬೇರೆಯವರು ಯಾವ ಅಪರಾಧವನ್ನಾದರೂ ಮಾಡಲಿ, ಯಾರೊಬ್ಬರಿಗೂ ಪ್ರತೀಕಾರವನ್ನು ಮಾಡಬೇಕೆಂಬ ಬುದ್ಧಿಯು ಎಳ್ಳಷ್ಟು ಯಾರಿಗೆ ಉತ್ಪನ್ನ ಆಗುವುದಿಲ್ಲವೋ ಅವರಲ್ಲಿ ಕ್ಷಮಾಗುಣವು ಪೂರ್ಣವಾಗಿರುವುದೆಂದು ತಿಳಿಯಬೇಕು. ಉತ್ತಮ ಭಗವದ್ಭಕ್ತರಾದವರು ಎಲ್ಲೆಲ್ಲಿಯೂ ಭಗವಂತನನ್ನೇ ಕಾಣುತ್ತಿರುವರು. ಅವರಿಗೆ ಯಾರು ಅಪರಾಧಿಗಳಾಗಿ ಕಂಡಾರು. ದುರ್ಯೋಧನನು ಪಾಂಡವರನ್ನು ಕಪಟ ದ್ಯೂತದಿಂದ ಸೋಲಿಸಿ ವನವಾಸಕ್ಕೆ ಕಳುಹಿಸಿದನಷ್ಟೇ. ಆದರೆ ಯುಧಿಷ್ಠಿರನಿಗೆ ಒಂದಿಷ್ಟೂ ಅದರಿಂದ ಮನಸ್ಸಿನಲ್ಲಿ ಪ್ರತೀಕಾರ ಬುದ್ಧಿ ಉಂಟಾಗಲಿಲ್ಲ. ದುರ್ಯೋಧನನು ತನ್ನ ರಾಜವೈಭವವನ್ನು ಪಾಂಡವರ ಮುಂದೆ ಮೆರೆಯಿಸಿ ಅವರಿಗೆ ವ್ಯಥೆಯನ್ನುಂಟು ಮಾಡಬೇಕೆಂದು ಬಗೆದು ಅವರಿದ್ದಲ್ಲಿಗೆ ಅಂದರೆ ಪಾಂಡವರು ವನವಾಸದಲ್ಲಿದ್ದಾಗ ಅವರಿದ್ದಲ್ಲಿಗೆ ಒಂದು ಘೋಷಯಾತ್ರೆಯನ್ನು ಮಾಡಿದನು. ಕಾರಣಾಂತರದಿಂದ ಗಂಧರ್ವರು ಅವನನ್ನು ಹಿಂಗಟ್ಟು ಮರಿಯಾಗಿ ಕಟ್ಟಿ ಒಯ್ಯುತ್ತಿದ್ದರು. ಆಗಲೂ ಧರ್ಮರಾಯನು ಅರ್ಜುನನ ಮೂಲಕ ಅವನನ್ನು ಬಿಡಿಸಿ ಸಂತೈಸಿ ರಾಜಧಾನಿಗೆ ಕಳುಹಿಸಿದನು. ಇದು ಎಂಥ ಕ್ಷಮಾಗುಣವು! ಇದರಿಂದ ಧರ್ಮರಾಯನ ಕೀರ್ತಿಗೆ ಏನಾದರೂ ಕಳಂಕವು ತಟ್ಟಿತೆ. ಮುಂದೆಯೂ ಅವನು ದುರ್ಯೋಧನನನ್ನು ಯುದ್ಧಕ್ಕೆ ಕರೆಯುವುದಕ್ಕೆ ಮೊದಲು 5 ಗ್ರಾಮಗಳನ್ನು ಕೊಟ್ಟರೆ ಸಾಕು, ಅಷ್ಟರಿಂದಲೇ ನಾವು ತೃಪ್ತರಾಗುತ್ತೇವೆ ಎಂದನೇ ಹೊರತು, ನೀವು ಎಂಥಿಂಥ ಅಪರಾಧಗಳನ್ನು ಮಾಡಿರುತ್ತೀರಿ, ಈಗ ನಾವು ಶಪಥದಂತೆ ವನವಾಸ ಮುಗಿಸಿಕೊಂಡು ಬಂದಿರುತ್ತೇವೆ, ಇನ್ನು ನೀವು ನಮ್ಮ ಪಾಲಿನ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಮ್ಮವರು ನಿಮಗೆ ತಕ್ಕ ಶಾಸನವನ್ನು ಮಾಡುವರು ಎಂದನೆ. ಧರ್ಮರಾಯನೆಂಬ ಹೆಸರು ಅವನಿಗೆ ಅನ್ವರ್ಥವಾಗಿ ಉಳಿದುಕೊಳ್ಳುವುದಕ್ಕೆ ಈ ಕ್ಷಮೆಯೇ ನಿಮಿತ್ತವಾಯಿತೆಂದರೂ ಸಲ್ಲುವಂತಿದೆ ಅಲ್ಲವೇ? ಭಗವದ್ಭಕ್ತರಿಗೆ ಇದಕ್ಕಿಂತಲೂ ಹೆಚ್ಚಿನ ಕ್ಷಮಾಗುಣವಿರುತ್ತದೆ. ಅವರಿಗೆ ಎಲ್ಲೆಲ್ಲಿಯೂ ಪರಮಾತ್ಮನೇ ಕಾಣಿಸುತ್ತಿರುವನು. ನಮ್ಮ ವಿಷಯದಲ್ಲಿ ಅಪರಾಧವನ್ನು ಮಾಡುವವರು ಯಾರು? ನಮ್ಮ ಒಂದು ಕಾಲನ್ನು ಮತ್ತೊಂದು ಕಾಲು ತುಳಿದರೆ ಯಾರ ಮೇಲೆ ಕೋಪವನ್ನು ಮಾಡಿಕೊಳ್ಳುವುದು? ನಮ್ಮ ವಿಷಯಕ್ಕೆ ಯಾರು ಏತಕ್ಕೆ ಕೋಪವನ್ನು ಮಾಡಿಕೊಳ್ಳುವರು? ಇತರರು ನಮ್ಮನ್ನು ಶತ್ರುಗಳೆಂದು ಭಾವಿಸಿಕೊಳ್ಳುತ್ತಿರಬಹುದು, ಆದರೆ ಅವರೂ ನಮ್ಮ ಅಂಗಗಳ ಸ್ಥಾನದಲ್ಲಿ ಇರುವರು ಅಥವಾ ನಮ್ಮ ಆತ್ಮನೇ ಆಗಿರುವರು ಎಂದು ಈ ಮಹಾತ್ಮರು ಭಾವಿಸಿಕೊಳ್ಳುತ್ತಿರುವರು. ಅವರಿಗೆ ಶ್ರೀ ಗೌಡಪಾದಾಚಾರ್ಯರು ಹೇಳಿರುವಂತೆ ಒಳಗೂ ತತ್ವವೇ, ಹೊರಗೂ ತತ್ವವೇ. ತಾವು ತತ್ವ ಸ್ವರೂಪರಾಗಿ ತತ್ವಾರಾಮರಾಗಿ ಅವರು ತತ್ವದಿಂದ ಸ್ವಲ್ಪವೂ ಜಾರದೇ ಇರುವರು. ಅದ್ವೇಷ, ಮೈತ್ರಿ, ಕರುಣೆ, ನಿರ್ಮಮತೆ, ನಿರಹಂಕಾರ, ಸಮತೆ, ಕ್ಷಮೆ ಎಲ್ಲವೂ ಅವರಿಗೆ ಪರಮಾತ್ಮನೇ ಆಗಿರುತ್ತದೆ. ಈ ವರ್ಣನೆಯನ್ನು ಕೇಳಿದ ನಮ್ಮಂಥವರು ಏನು ತಿಳಿದುಕೊಳ್ಳಬೇಕು? ಎಲ್ಲೆಲ್ಲಿಯೂ ಭಗವದ್ ಭಾವನೆಯನ್ನು ಮಾಡುವುದನ್ನು ಕಲಿಯಬೇಕು. ಭಗವಂತನನ್ನು ಅದ್ವೇಷ, ಮೈತ್ರಿ, ಕರುಣೆ, ನಿರ್ಮಮತೆ, ನಿರಹಂಕಾರ, ಸಮತೆ, ಕ್ಷಮೆ ಎಂಬ ಪುಷ್ಪಗಳಿಂದ ಪೂಜಿಸುವುದನ್ನು ಕಲಿಯಬೇಕು. ಹೀಗಾದರೆ ಭಗವಂತನಿಗೆ ನಾವು ಪ್ರಿಯರಾಗುವೆವು. ಆತನ ಅನುಗ್ರಹಕ್ಕೆ ಬೇಗನೆ ಪಾತ್ರರಾಗುವೆವು. ನಮಸ್ತೆ ಶಾರದೆ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.